ಬೆಂಗಳೂರು ಏರ್ಪೋರ್ಟ್ನಲ್ಲಿ ಪಾರ್ಕಿಂಗ್ ವ್ಯಾಲೆ ಬಿಟ್ಟು ಪಾರ್ಕಿಂಗ್ಗೆ ಅಂತ ಹೇಳಿ ಯಾವುದೇ ಜಾಗಗಳಿಲ್ಲ. ಒಂದು ವೇಳೆ ನೀವು ಪಾರ್ಕಿಂಗ್ ಮಾಡಬೇಕಂದ್ರೂ ಕೂಡ ದುಡ್ಡು ಕೊಡಬೇಕು. ಯಾರನ್ನಾದರೂ ಡ್ರಾಪ್ ಮಾಡ್ತೀರಾ, ಪಿಕಪ್ ಮಾಡ್ತೀರಾ ಅಂದರೆ 5 ನಿಮಿಷಕ್ಕಿಂತ ಹೆಚ್ಚು ನಿಲ್ಲಂಗಿಲ್ಲ ಅನ್ನೋ ಒಂದು ಇನ್ಸ್ಟ್ರಕ್ಷನ್ ಮುಂಚೆಯಿಂದ ಇದೆ. ಈಗ 5 ನಿಮಿಷಕ್ಕಿಂತ ಮೀರಿ ನೀವೇನಾದರೂ ಅಲ್ಲಿ ಪಾರ್ಕ್ ಮಾಡಿ ಇತರ ಕಮ್ಯುನಿಕೇಷನ್ಗೆ ಪ್ರಾಬ್ಲಮ್ ಮಾಡಿದ್ರೆ ನಿಮ್ಮಲ್ಲಿ ದಂಡ ಹಾಕೋದಕ್ಕೆ ಯೋಚನೆಯನ್ನು ಮಾಡ್ತಾ ಇದೆಯಂತೆ ಏರ್ಪೋರ್ಟ್ ಆಡಳಿತ ವರ್ಗ. ಮುಂಚೆನೂ ಈ ರೂಲ್ಸ್ ಇತ್ತು, ಈಗ ವಾಪಸ್ ಅದನ್ನು ಜಾರಿಗೆ ತರುವಂತಹ ಸಾಧ್ಯತೆ ಇದೆ. ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಏರ್ಪೋರ್ಟ್ ಪ್ರಯಾಣಿಕರಿಗೆ ಕೆಐಎಎಲ್ ಶಾಕ್. 5 ನಿಮಿಷಕ್ಕಿಂತ ಹೆಚ್ಚು ಸಮಯ ವಾಹನ ನಿಲ್ಲಿಸಿದ್ರೆ ಫೈನ್. ವಾಹನಗಳಿಗೆ ದಂಡ ಹಾಕಲು ಟ್ರಾಫಿಕ್ ಪೊಲೀಸರಿಗೆ ಪ್ರಸ್ತಾವನೆ. ಬೆಂಗಳೂರಿನ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪ್ರತಿನಿತ್ಯ ಸಾವಿರಾರು ಪ್ರಯಾಣಿಕರು ಆಗಮಿಸುತ್ತಾರೆ. ಪ್ರಯಾಣಿಕರ ದಟ್ಟಣೆ ಹೆಚ್ಚಾದಂತೆ ಏರ್ಪೋರ್ಟ್ನಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಜೊತೆಗೆ ಸೈಡ್ ಪಿಕಪ್ಗಾಗಿ ವಾಹನಗಳು ಬರ್ತಾ ಇದ್ದು ಪ್ರಯಾಣಿಕರಿಗೆ ಕಿರಿಕಿರಿ ಉಂಟಾಗ್ತಿದೆ. ಈ ನಿಟ್ಟಿನಲ್ಲಿ ವಿಮಾನ ನಿಲ್ದಾಣದ ಎಂಟ್ರಿ ಹಾಗೂ ಎಕ್ಸಿಟ್ನಲ್ಲಿ ಪ್ರಯಾಣಿಕರ ಪಿಕಪ್ ಹಾಗೂ ಡ್ರಾಪ್ಗೆ ಬರೋ ವಾಹನಗಳು ಲೇನ್ನಲ್ಲಿ ಸಮಯ ನಿಗದಿ ಮಾಡೋಕೆ ಏರ್ಪೋರ್ಟ್ ಅಥಾರಿಟಿ ಚಿಂತನೆ ನಡೆಸಿದೆ. 5 ನಿಮಿಷಕ್ಕಿಂತ ಹೆಚ್ಚು ಹೊತ್ತು ನಿಲ್ಲುವ ಖಾಸಗಿ ಅಥವಾ ಯೆಲ್ಲೋ ಬೋರ್ಡ್ ವಾಹನಗಳಿಗೆ ದಂಡ ಹಾಕುವ ಪ್ರಸ್ತಾವನೆಯನ್ನ ಬೆಂಗಳೂರು ಟ್ರಾಫಿಕ್ ಇಲಾಖೆಯೊಂದಿಗೆ ಚರ್ಚಿಸಿದೆ. ಈ ಹಿಂದೆಯೂ ಈ ಶುಲ್ಕ ಸಂಗ್ರಹಣೆಯನ್ನ ಕೆಐಎಎಲ್ ತಂದಿದ್ದು, ತದನಂತರ ಸಾಕಷ್ಟು ವಿರೋಧ ವ್ಯಕ್ತವಾದ ಹಿನ್ನೆಲೆ ಈ ದಂಡ ಪದ್ಧತಿಯನ್ನ ವಾಪಸ್ ಪಡೆದಿತ್ತು. ಏರ್ಪೋರ್ಟ್ ಅಥಾರಿಟಿಯಿಂದ ಈ ಬಗ್ಗೆ ಪ್ರಸ್ತಾವನೆ ಸಲ್ಲಿಸಿರುವುದಕ್ಕೆ ಬೃಹತ್ ಬೆಂಗಳೂರು ಟ್ಯಾಕ್ಸಿ ಡ್ರೈವರ್ ಅಸೋಸಿಯೇಷನ್ ವಿರೋಧಿಸಿದೆ. ಒಬ್ಬರನ್ನ ಪಿಕಪ್ ಮಾಡೋಕೆ 10 ರಿಂದ 15 ನಿಮಿಷ ಬೇಕಾಗುತ್ತೆ. ಇದೊಂದು ಅವೈಜ್ಞಾನಿಕ ನಿರ್ಧಾರ. ಈ ನಿಯಮ ಜಾರಿಯಾಗಬಾರದು. ಜಾರಿಗೆ ತರಲು ಯತ್ನಿಸಿದ್ರೆ ಪ್ರತಿಭಟನೆಯ ಎಚ್ಚರಿಕೆ ನೀಡಿದೆ. ಫಸ್ಟ್ 5 ನಿಮಿಷ ಫ್ರೀ ಅಂತ ಹೇಳ್ತಾ ಇದ್ದಾರೆ. 5 ನಿಮಿಷ ಆದಮೇಲೆ 5 ರಿಂದ 2-3 ನಿಮಿಷದವರೆಗೂ 100 ರೂಪಾಯಿ ಇದೆ. ಆಮೇಲೆ ಪ್ರತಿ 1 ನಿಮಿಷಕ್ಕೂ 50 ರೂಪಾಯಿ ಜಾಸ್ತಿ ಆಗ್ತಾ ಇದೆ. ಇದು ಯಾವುದೇ ಸರ್ಕಾರಕ್ಕೆ ಗಮನಕ್ಕೆ ತರದೆ ಇವರು ಏಕಾಏಕಿಯಾಗಿ ನಿರ್ಧಾರ ತಗೊಳ್ತಾ ಇದ್ದಾರೆ. ಸೈಡ್ ಪಿಕಪ್ ಅವ್ರ ಸಮಸ್ಯೆ ಏನಿದೆ ಅದನ್ನು BL ಅಧಿಕಾರಿಗಳು ಅದನ್ನು ಸಮಸ್ಯೆ ಪರಿಹರಿಸಬೇಕು. ಅದು ಪರಿಹರಿಸಿದ್ರೆ ಎಲ್ಲದೂ ಸರಿಯಾಗುತ್ತೆ. ನಾವು ಇದನ್ನು ವಿರೋಧಿಸ್ತಿದ್ದೀವಿ. ಹಾಗೂ ಬೆಂಗಳೂರಿನಲ್ಲಿರುವ ಹಲವಾರು ಚಾಲಕ ಸಂಘಟನೆಯವರು ಹಾಗೂ ಸಮಸ್ತ ಚಾಲಕರು ಇದನ್ನು ವಿರೋಧಿಸ್ತಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ಬರ್ಲಿಕ್ಕೆ ಬಿಡೋದಿಲ್ಲ. ಇವರೇನು ಗಡುವು ಕೊಡ್ತಾರೆ 5 ನಿಮಿಷ, ಅದು ಸಾಧ್ಯನೇ ಆಗೋದಿಲ್ಲ. ಯಾರೇ ಒಬ್ಬರು ಗ್ರಾಹಕರಾಗಲಿ, ನಮ್ಮ ಫ್ಯಾಮಿಲಿಯವ್ರನ್ನಾಗಲಿ, ನಾವು ಅಲ್ಲಿ ಪಾರ್ಕಿಂಗಿಗೆ ಹೋಗಲಿ, ಪಿಕಪ್ ಮಾಡಲಿಕ್ಕೆ ಹೋಗಿ ಪಿಕಪ್ ಮಾಡಿ ಹೊರಗಡೆ ಬರೋದಕ್ಕೆ ಮಿನಿಮಮ್ 10 ರಿಂದ 15 ನಿಮಿಷ ತೊಗೊತಾ ಇದೆ. ಎಷ್ಟೇ ಬೇಗ ಹೋದರೂ 10 ರಿಂದ 15 ನಿಮಿಷ ಟೈಮ್ ತೊಗೊತಾ ಇದೆ. ಇವರು ಅದನ್ನು 5 ನಿಮಿಷಕ್ಕೆ ಇಳಿಸಿದ್ದಾರೆ. ಅದು ಸಾಧ್ಯ ಆಗೋದಿಲ್ಲ. ಪಿಕಪ್ ಲೇನ್ನಲ್ಲಿ 5 ನಿಮಿಷದವರೆಗೆ ವಾಹನಗಳಿಗೆ ಫ್ರೀ. 5 ನಿಮಿಷಕ್ಕಿಂತ 2 ನಿಮಿಷ ಹೆಚ್ಚಾದ್ರೆ 100 ರೂಪಾಯಿ, ನಂತರದ ಪ್ರತಿ ನಿಮಿಷಕ್ಕೆ 50 ರೂಪಾಯಿ ವಿಧಿಸುವ ಪ್ರಸ್ತಾವನೆ ಇದೆ ಎನ್ನಲಾಗಿದೆ. ಈ ಪ್ರಸ್ತಾವನೆ ಬಗ್ಗೆ ಬೆಂಗಳೂರು ಜಂಟಿ ಪೊಲೀಸ್ ಆಯುಕ್ತರ ಜೊತೆ ಏರ್ಪೋರ್ಟ್ ಅಥಾರಿಟಿ ಚರ್ಚಿಸಿದೆ. ಈ ಬಗ್ಗೆ ಮಾತನಾಡಿದ ಟ್ರಾಫಿಕ್ ಕಮಿಷನರ್ ಕಾರ್ತಿಕ್ ರೆಡ್ಡಿ, ಬೆಂಗಳೂರು ಏರ್ಪೋರ್ಟ್ ಅನ್ನ ನಿರ್ವಹಣೆ ಮಾಡೋ BIAL ಪ್ರೈವೇಟ್ ಸಂಸ್ಥೆ, ಪೊಲೀಸ್ ಇಲಾಖೆಗೆ ದಂಡ ಹಾಕಲು ಬರಲ್ಲ ಅಂದ್ರು. BIAL ಅವರು ನಮ್ಮ ಏರ್ಪೋರ್ಟ್ ಅಥಾರಿಟಿ ಏನಿದೆ, ಇಟ್ಸ್ ಅ ಪ್ರೈವೇಟ್ ಆರ್ಗನೈಸೇಷನ್. ಕಳೆದ ಒಂದು 15-20 ದಿವಸಗಳ ಹಿಂದೆ ನಮ್ಮ ಹತ್ರ ಬಂದು ಅಲ್ಲಿ ಒಂದು ಸ್ಪೆಸಿಫಿಕ್ ಟೈಮಲ್ಲಿ 10 ನಿಮಿಷ ಅವ್ರಿಗೆ ವೆಯ್ಟ್ ಮಾಡೋಕ್ಕೆ ಅವಕಾಶ ಕೊಡ್ತೀವಿ. ಅದಾದ ನಂತರ ಅವರು ವೆಹಿಕಲ್ಸಲ್ಲಿ ತೆಗಿಬೇಕು, ದಂಡ ಹಾಕಬೇಕು ಅಂತ ಬಂದರು. ನಮ್ಮ ಪೊಲೀಸ್ IMV ಆ್ಯಕ್ಟ್ ಪ್ರಕಾರ ನಾವು ಅದನ್ನು ಎನ್ಫೋರ್ಸ್ ಮಾಡಲಿಕ್ಕಾಗಲ್ಲ. ಬಟ್ ಅದು ಪ್ರೈವೇಟ್ ಪ್ರಾಪರ್ಟಿ ಇರೋದ್ರಿಂದ ಅದನ್ನು ಅವ್ರು ಎನ್ಫೋರ್ಸ್ ಮಾಡ್ಬೋದು ಅಂತ ನಾವು ಅವ್ರಿಗೆ ಮಾಹಿತಿ ಕೊಟ್ಟು ಕಳಿಸಿದ್ವಿ. ಒಟ್ನಲ್ಲಿ ಬೇರೆ ರಾಜ್ಯಗಳ ಏರ್ಪೋರ್ಟ್ಗಳಲ್ಲಿ ಈ ನಿಯಮ ಜಾರಿಯಲ್ಲಿದ್ದು, ಬೆಂಗಳೂರು ಏರ್ಪೋರ್ಟ್ ಅಥಾರಿಟಿ ವಿರೋಧದ ನಡುವೆಯೂ ಈ ನಿಯಮ ಜಾರಿಯಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಅರುಣ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.